ಸೊ ಚರ್ಚೆಯನ್ನ ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ನಿಂದ ಅನಿಲ್ ಕುಮಾರ್ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಜೊತೆಗೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಶಂಕರ್ ಶೆಟ್ಟಿ ಸರ್ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಸುರಭಿ ಹುಡುಗೇರಿ ಅವರಿದ್ದಾರೆ, ವಕ್ತಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಮೊದಲನೇದಾಗಿ ಮಾನ್ಯ ಅನಿಲ್ ಕುಮಾರ್ ಅವರೇ, ಏನು ಅನಿಸ್ತಾ ಇದೆ ಸರ್ವೆಗಳನ್ನು ನೋಡಿ? ಮತ್ತೊಮ್ಮೆ ಮೋದಿ ಅವರೇ ಅಧಿಕಾರಕ್ಕೆ ಬರ್ತಾರೆ ಅನ್ನೋದು ಸರ್ವೆಯಲ್ಲಿ ತೋರಿಸ್ತಾ ಇದೆ. ಗೊತ್ತಿಲ್ಲ, ಇನ್ನು 45 ದಿನಗಳು ಚುನಾವಣೆಗೆ ಇದೆ. ನನಗೆ ಇವತ್ತಿಗೂ ಅರ್ಥ ಆಗದಿರೋದು, ಎಕ್ಸಾಂಪಲ್ ನಾನು ತೊಗೊಳ್ಳೋದಾದರೆ ಛತ್ತೀಸ್ಗಢ ತೊಗೊಳ್ಳೋಣ, ಓಕೆ, ಇಲ್ಲ ಜಾರ್ಖಂಡ್ ತೊಗೊಳ್ಳೋಣ. 2 ಕೋಟಿ ಪಾಪ್ಯುಲೇಷನ್, ವೋಟಿಂಗ್ ಪಾಪ್ಯುಲೇಷನ್, ಆ್ಯಂಡ್ ಸ್ಯಾಂಪಲ್ ಸೈಜ್ ಈಸ್ ಅಬೌಟ್ 10,000 ಆ್ಯಂಡ್ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೂ ಹೋಗಿಲ್ಲ. ಸೊ ಅಂಥ ಜಾಗದಲ್ಲಿ ಒಂದು ನಿರ್ಧಾರಕ್ಕೆ ಬರ್ತದೆ ಎಕ್ಸಿಟ್ ಪೋಲ್ಗಳು, ಇಲ್ಲಿ ನರೇಂದ್ರ ಮೋದಿ ಅವರು ಗೆಲ್ತಾರೆ ಅಂತೇಳಿ. ಅದು ಎಷ್ಟು ದಿವಸದ ಮುಂಚೆ? ಒಂದು 45 ದಿವಸದ ಮುಂಚೆ. ಸೊ ಯಾವ ರೀತಿ ಪ್ಯಾಟರ್ನಲ್ಲಿ ಎಲೆಕ್ಷನ್ಸನ್ನು ಗೆಲ್ಲಬೇಕು ಅಂತೇಳಿ ಎಕ್ಸಿಟ್ ಪೋಲ್ಗಳು ಡಿಸೈಡ್ ಮಾಡ್ತಾವೋ ಗೊತ್ತಿಲ್ಲ. ಆಮೇಲೆ ಚುನಾವಣೆ ಆಯೋಗ ಎಕ್ಸಿಟ್ ಪೋಲ್ಗಳನ್ನ ಬ್ಯಾನ್ ಮಾಡಿದೆ. ಪೋಸ್ಟ್ ಪೋಲ್ಸ್ ಮಾತ್ರನೇ ಇರುವಂಥದ್ದು. ಸೊ ಇದೊಂಥರ ಸರ್ವೆ. ಈಗ ಸ್ವಿಂಗ್ ಇದೆ ಭಾರತೀಯ ಜನತಾ ಪಾರ್ಟಿ ಕಡೆ. ಐ ಮೇ ಅಗ್ರಿ, ಐ ಮೇ ಡಿಸ್ಅಗ್ರಿ, ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ ಆಲ್ ಟುಗೆದರ್. 378 ಸೀಟ್ ತಗೊಳುತ್ತೆ, ಕಾಂಗ್ರೆಸ್ 500 ಸೀಟ್ ತಗೊಳುತ್ತೆ. ಈಸ್ ಇಟ್ ಪಾಸಿಬಲ್ ಟು ಗಿವ್ ಸಂಬಡಿ? ಇಲ್ಲ, ಅವರು ದೊಡ್ಡ ಜ್ಯೋತಿಷಿ ಆಗಿರಬೇಕು, ಇವತ್ತು ನಾಳೆ ಮಳೆ ಬರೋದು ಇವತ್ತು ಹೇಳೋವಂಥವ್ರಾಗಿರಬೇಕು. ಇದು ದಿಸ್ ಇಸ್ ಇಫ್ ಯು ಲುಕ್ ಎಟ್ ದ ಸ್ಟ್ಯಾಟಿಸ್ಟಿಕ್ಸ್, ಹಿಂದೆ ನಡೆದಿರುವಂಥ ಎಷ್ಟು ಚುನಾವಣೆಗಳಲ್ಲಿ ಎಕ್ಸಿಟ್ ಪೋಲ್ಗಳು ಹೇಳಿರುವಂಥದ್ದು ಸತ್ಯ ಆಗಿದೆ. ಐ ಆಮ್ ನಾಟ್ ಟೆಲ್ಲಿಂಗ್ ಟುಡೇ ಇಫ್ ದೇ ಆರ್ ಗಿವಿಂಗ್ ಸಮ್ ಎಡ್ಜ್ ಟು ದೆಮ್, ಐ ಅಗ್ರಿ, ಐ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಬಟ್ ನಾನು ಹೇಳುವಂಥದ್ದು, ಆರ್ ವಿ ಟಾಕಿಂಗ್ ಕ್ಲೋಸರ್ ಟು ದ ಫ್ಯಾಕ್ಟ್? ಇಲ್ಲ. ಆಮೇಲೆ ವಾಟ್ ಈಸ್ ಭಾರತೀಯ ಜನತಾ ಪಾರ್ಟಿ, ಆರ್ ವಾಟ್ ಈಸ್ ದ ಎಕ್ಸಿಟ್ ಪೋಲ್, ಆರ್ ವಾಟ್ ಈಸ್ ದ ಸಮ್ ಪೀಪಲ್ ಆರ್ ಟ್ರೈಂಗ್ ಟು ಸೆಟ್, ದೇ ಆರ್ ಟ್ರೈಂಗ್ ಟು ಸೆಟ್ ಆಸ್ ಅನ್ ಎಕ್ಸಾಂಪಲ್ ದಟ್ Modi will be continued and Modi wanted to continue and that is the reason we are here to help him out ಅನ್ನೋದು ಬಿಟ್ರೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಕಾಂಗ್ರೆಸ್ನ ಲೀಡರ್ಸ್ಗಳ ಹೇಳಿಕೆಗಳು. ಮೊನ್ನೆ ಅಷ್ಟೇ MLC ಚುನಾವಣೆ ನಡೀತು, ಶಿಕ್ಷಕರದ್ದು. 16,000 ವೋಟ್ಗಳ ವಿಚಾರದಲ್ಲಿನೇ ಮೈತ್ರಿಯನ್ನ ಜನ ಒಪ್ಕೊಂಡಿಲ್ಲ ಅನ್ನುವಂಥದ್ದನ್ನ ಕಾಂಗ್ರೆಸ್ ನಾವ್ ಹೇಳಿಲ್ಲ. ನಾವ್ ಹೇಳಿಲ್ಲ, ಅದು ಭಾರತೀಯ ಜನತಾ ಪಾರ್ಟಿ ಅವರು ಹೇಳಿದ್ದಕ್ಕೆ ನಾವು ಪ್ರತಿ ಉತ್ತರ ಕೊಟ್ಟಿದ್ದೀವಿ ಅಷ್ಟೇ. ರಾಜ್ಯದ ಜನ ಮೈತ್ರಿಯನ್ನ ಒಪ್ಕೊಂಡಿಲ್ಲ ಅಂತ ಕಾಂಗ್ರೆಸ್ ಹೇಳಬೇಕಾದ್ರೆ ಈಗ ಸರ್ವೇ ಸರಿ ಇಲ್ಲ ಅನ್ನುವಂತ. ಸರ್ವೇ ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಸುರಭಿ ಅವರೇ, ಅಬ್ ಕಿ ಬಾರ್ 400 ಪಾರ್ ಅಂತ ಪ್ರಧಾನಿಗಳೇ ಹೇಳ್ತಾ ಇದ್ರು. ಬಟ್ ಸರ್ವೆಗಳಲ್ಲಿ 350 ಆಸ್ಪಾಸ್ನಲ್ಲಿನೇ ಕಾಣಿಸಿಕೊಳ್ತಾ ಇದೆ. ಆ ವಿಶ್ವಾಸ, ನಂಬಿಕೆ ಕಡಿಮೆ ಆಗಿದೆಯಾ? ಒಂದು ಕಡೆ ಸರ್ವೇನ ನಂಬೇಬಾರ್ದು ಅಂತ, ಅಥವಾ ಅದು ಸರ್ವೇದ ಮೇಲೆ ಇರೋ ಪ್ಯಾಟರ್ನಿನ ಮೇಲೆ ಒಂದಿಷ್ಟು ಸಂಶಯವನ್ನು ಹುಟ್ಟಿಸುವಂತಹ ಕಾಂಗ್ರೆಸ್ ಪಾರ್ಟಿಯವರ ವಕ್ತಾರರು. ನೀವು ಇನ್ನೊಂದು ಕಡೆ ನೀವು 400 ಅಂತಿದ್ದೀರಾ, 335 ಮಾತ್ರ ತೋರಿಸ್ತಾ ಇದ್ದಾರಲ್ಲ ಅಂತ ಹೇಳ್ತೀರಾ. 350 ಆಸ್ಪಾಸ್ ತೋರಿಸ್ತಾ ಇದ್ದೀರಾ ಅಂತ ಹೇಳ್ತೀರಾ. ಇದರ ಮಧ್ಯದಲ್ಲಿ ನಮಗೆ ಭಾರತೀಯ ಜನತಾ ಪಾರ್ಟಿ ಆಗಿರೋದ್ರಲ್ಲಿ ನಾವು ಸರ್ವೆ ನೋಡ್ತೀವಿ, ಹೌದು. ಆದರೆ ನಮ್ಮದೇ ಇಂಟರ್ನಲಿ ಒಂದು ಗೋಲ್ ಸೆಟ್ಟಿಂಗ್ ಇರುತ್ತೆ. ಅದ್ರ ಬಿಟ್ಟು ಇಂಟರ್ನಲಿ ನಮ್ದೊಂದು ಪಲ್ಸನ್ನು ಅರ್ಥ ಮಾಡ್ಕೊಳ್ತೀವಿ. ಅದೆಲ್ಲ ಬಿಡಿ, ಜನಸಾಮಾನ್ಯರಿಗೆ ಅರ್ಥ ಆಗೋಗಿದೆ. ಪ್ರಧಾನಮಂತ್ರಿ ಮೋದಿ ಅವರು ಏನು ಅವರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಒಂದಿಗೆ ಕೂತ್ಕೊಂಡು 100 ಡೇಸ್ ಪ್ಲಾನ್ ಅನ್ನು ಮಾಡಾಯ್ತು. ಇಂತಹದ್ದು ಕಾನ್ಫಿಡೆನ್ಸ್, ಆರೋಗೆನ್ಸ್ ಅಲ್ಲ. ಯಾಕೆಂದ್ರೆ ಆರೋಗೆನ್ಸ್ ಯಾವಾಗ ಆಗುತ್ತೆ ಅಂದ್ರೆ ನಾವು ಗೆಲ್ತೀವಿ, ನಾವು ಏನು ಮಾಡಬೇಕಾಗಿಲ್ಲ ಅಂತ ಹೇಳಿದಾಗ ಅದು ಆರೋಗೆನ್ಸ್ ಆಗೋದು. ಈ ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ ಅಂದ್ರೆ ನಮ್ಮ ಪಾರ್ಟಿಯ ಸಂಘಟನೆಯ ಒಂದು ಕಾನ್ಫಿಡೆನ್ಸ್ ಅದು. ಆಮೇಲೆ ನಮ್ಮ ಒಟ್ಟಿಗೆ ಕೂಡಿ ಕೆಲಸ ಮಾಡ್ತಿರೋ ನಮ್ಮ NDA ಪಾರ್ಟ್ನರ್ಸ್ ಇಂದ ಬಂದಿರುವಂತಹ ಕಾನ್ಫಿಡೆನ್ಸ್. ಈ ಕಾನ್ಫಿಡೆನ್ಸ್ ಬಂದಿರೋದು ಯಾಕೆ ಅಂದ್ರೆ 2014 ಇಂದ 2019 ನಾವು ನೋಡಿದ್ವಿ, ವೋಟ್ ಶೇರ್ ಇನ್ಕ್ರೀಸ್ ಆಗಿದೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ವೋಟ್ ಶೇರು 31.1% ಇಂದ 37% ತನಕ ಆಗಿದೆ. ನಮಗೆ ಕೊಟ್ಟಿರುವಂತಹ ಗೋಲು ಎಲ್ಲಾ ಬೂತ್ಗಳಲ್ಲೂ 10% ಇನ್ಕ್ರೀಸ್ ಮಾಡಬೇಕು ನಾವು ವೋಟ್ ಶೇರಿನ. ಅಂತಹ ಒಂದು ಪಾರ್ಟಿ, ಅಂತಹ ಒಂದು ಸಂಘಟನೆಯಲ್ಲಿ ಇರುವಂತಹ ನಾವು ಪೋಲ್ ಬರಲಿ, ನಾನು ತಪ್ಪು ತಿಳ್ಕೊಳ್ಬೇಡಿ, ಯಾರು ಇದನ್ನ ಸೈಂಟಿಫಿಕ್ ಆಗಿ ಮಾಡಿದಾರೋ ಅನ್ಸೈಂಟಿಫಿಕ್ ಆಗಿ ಮಾಡಿದಾರೋ ಅದನ್ನು ಕಾಮೆಂಟ್ ಮಾಡೋದಿಲ್ಲ. ಆದರೆ ಯಾವುದೇ ಒಂದು ಪೋಲ್ ಬರದೇ ಇರಲಿ, ನಮ್ಮ ಚುನಾವಣಾ ತಯಾರಿ ಯಾವತ್ತೂ 100% ನಡೆಯುತ್ತೆ. ಅಲ್ಲ, ಎಲ್ಲ ಪಾರ್ಟಿಗಳು 100% ಎಫರ್ಟ್ ಕೊಡಲೇಬೇಕು. ಯಾವ್ದು ಪಾರ್ಟಿಗಳು ಕೊಡದೇ ಇರೋಕ್ಕಾಗೋದೇನಿಲ್ಲ. ಗಂಗಾಧರ ಮೂರ್ತಿ ಅವರೇ, ಕಾಂಗ್ರೆಸ್ ನಿಮ್ಮನ್ನು ಹೇಳ್ತಾ ಇದ್ದಿದ್ದು ಮೈತ್ರಿ ವಿಚಾರದಲ್ಲಿ ನೀವಿಬ್ಬರು ಜನ ಒಪ್ಕೊಂಡಿಲ್ಲ ನಿಮ್ಮ ಅನ್ನೋದನ್ನು ಮೊನ್ನೆ ಚುನಾವಣೆಗಳಲ್ಲಿ ಗೊತ್ತಾಗಿದೆ ಅನ್ನುವಂಥದ್ದನ್ನು ಪದೇ ಪದೇ ಲೀಡರ್ಸ್ಗಳು ಹೇಳಿದ್ದಾರೆ. ಹೀಗಿರೋ ಸಂದರ್ಭದಲ್ಲಿ ನಿಮಗೆ
ಇಲ್ಲಿರುವಂಥ ನಂಬರ್ಸ್ಗಳು ಕಡಿಮೆ ಆಗುತ್ತೆ ಅನ್ನೋದು ಕೂಡ ಸರ್ವೆಗಳಲ್ಲಿ ಬರ್ತಾ ಇದೆ ಕರ್ನಾಟಕದಲ್ಲಿ. ಆ ನಂಬರ್ಸ್ಗಳು ಬರಲಿಕ್ಕಿಲ್ಲ. 25 ಇವರು, ನೀವು ಒಂದು ಇಂಡಿಪೆಂಡೆಂಟು, ಅದು ನಂಬರ್ಸ್ಗಳು ಬರಲಿ ಕಡಿಮೆ. ಮತ್ತು ಯಾವ ಮೂಲಕವಾಗಿ ಮೈತ್ರಿಯಲ್ಲಿ ನಿಮ್ಗೆ ನಂಬರ್ಸ್ಗಳು ಜಾಸ್ತಿ ಆಗುತ್ತೆ? ದಕ್ಷಿಣ ಭಾರತದಲ್ಲಿ BJPಗೆ ಹೇಗೆ ನಂಬರ್ಸ್ಗಳು ಇನ್ಕ್ರೀಸ್ ಆಗುತ್ತೆ? ಇಲ್ಲ, ಒಂದು ನೋಡಿ, ಕಳೆದ ಬಾರಿ ಕಾಂಗ್ರೆಸ್ಸು ಮತ್ತು JDS ಅಲಯನ್ಸ್ ಇದ್ದಂಥ ಸಂದರ್ಭದಲ್ಲಿ, ರೂಲಿಂಗ್ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಕೆಲವು ಕಾಂಗ್ರೆಸ್ ನಾಯಕರ ಅಸಮಾಧಾನ, ಮೈತ್ರಿ ಬಗ್ಗೆ ಇದ್ದಂಥ ಅಸಮಾಧಾನ, ಮತ್ತು ಕರ್ನಾಟಕ ರಾಜ್ಯದ ಜನ ಕೂಡ ಕಾಂಗ್ರೆಸ್ ಜೊತೆ ಸೋತು ಸುಣ್ಣಾಗಿದ್ದಂಥ ಕಾಂಗ್ರೆಸ್ ಜೊತೆ JDS ಹೋಗಿದ್ದು ತಪ್ಪು ಅನ್ನೋ ಸಂದೇಶನ MP ಚುನಾವಣೆಯಲ್ಲಿ ಕೊಟ್ಟರು. ಅದನ್ನು ಕಾಂಗ್ರೆಸ್ ನಾಯಕರು ನಾವು ಸೋಲಿಸಿದ್ವಿ ಅನ್ನೋದು ಒಂದು ಕಡೆ, ಮತ್ತು ಜನ ಮೆಚ್ಚಲಿಲ್ಲ, ಇವು ನಮ್ಮಿಬ್ಬರ ಮೈತ್ರಿಯನ್ನು ಜನ ಮೆಚ್ಚಲಿಲ್ಲ, ಅದಕ್ಕೆ ತಿರಸ್ಕಾರ ಮಾಡಿದ್ರು ಅಂತ ಹೇಳಿದಂಥ ಭಾರತೀಯ ಜನತಾ ಪಾರ್ಟಿ, ಇವೆಲ್ಲವೂ ನಾವು ರಾಜ್ಯದಲ್ಲಿ ನೋಡಿದ್ದೀವಿ. ಆದರೆ ಒಂದು ಗಮನದಲ್ಲಿ ಇಟ್ಕೋಬೇಕು, ಕಳೆದ ಈ ಸರ್ಕಾರ ಬಂದ ಮೇಲೆ 10 ತಿಂಗಳಾಗ್ತಾ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 1-2 ಚುನಾವಣೆಗಳು ನಡೆದಿದ್ದಾವೆ. ಒಂದು ರಾಜ್ಯಸಭಾ, ಒಂದು MLC ಚುನಾವಣೆ. ರಾಜ್ಯಸಭಾ ಚುನಾವಣೆ ಮೇಲೆ ರಾಜಕೀಯದ ಮುಂದಿನ MP ಚುನಾವಣೆದು ತೀರ್ಮಾನ ಮಾಡ್ತಾರೆ ಅಂತಂದರೆ ಅದರಂಥ ಬಾಲಿಶತನವಾದ ರಾಜಕಾರಣ ಯಾವುದೂ ಅಲ್ಲ, ರಾಜ್ಯಸಭಾದ್ರ ಮೇಲೇನ ತೀರ್ಮಾನ ಮಾಡೋದಾದರೆ. ಬಟ್ ಇನ್ನು MLC ಚುನಾವಣೆಯಲ್ಲಿ ಗೆದ್ದ ತಕ್ಷಣ ಮೈತ್ರಿಗೆ ಧಿಕ್ಕಾರ, ಮೈತ್ರಿಗೆ ಜನ ಒಪ್ಪಲಿಲ್ಲ ಅನ್ನೋ ಭಾಷಣಗಳು ಕಾಂಗ್ರೆಸ್ ನಾಯಕರ ಬಾಯಲ್ಲೇ ಕೇಳಿದ್ವಿ ನಾವು, ಅದನ್ನೆಲ್ಲ ನೋಡಿದ್ವಿ. ಹಾಗಿದ್ರೆ ನಿಮಗೆ ಮೈತ್ರಿ ಆಗ್ತಾ ಇರೋದ್ರ ಬಗ್ಗೆ ಭಯ ಯಾಕೆ? ಮೈತ್ರಿಗೆ ಸೋಲು ಅಂತ ಅಂದಮೇಲೆ, ಒಂದು 16,000 ಮತಗಳಿರ್ತಕ್ಕಂಥ ಒಂದು ಕ್ಷೇತ್ರವನ್ನು ಗೆದ್ದ ತಕ್ಷಣ ಸೋಲು ಅಂತ ಅಂದಮೇಲೆ ನಿಮಗೆ ಭಯ ಯಾಕೆ ಬೇಕು? 28ಕ್ಕೆ 28 ಗೆಲ್ತೀವಿ ಅಂತ ಹೇಳಿ ನೋಡೋಣ. ಮೊನ್ನೆ ಸಿದ್ದರಾಮಯ್ಯನವರು ಹೇಳ್ತಾರೆ ಅತಿ ಹೆಚ್ಚು ಸ್ಥಾನಗಳು ಗೆಲ್ತೀವಿ ಒಂದು, ಇನ್ನೊಬ್ರು ಹೇಳ್ತಾರೆ 15ಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ತೀವಿ ಅಂತ. ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ. 135 ಗೆದ್ದಿದ್ದೀರಿ, ಅದ್ರ ಪ್ರಕಾರ ಕ್ಯಾಲ್ಕುಲೇಷನ್ ಬಂದರೂ ಕೂಡ ನಾವು ಸೋತು ಸುಣ್ಣಾಗಿದ್ದೀವಿ, 19ಕ್ಕೆ ಬಂದಿದ್ದೀವಿ, ಭಾರತೀಯ ಜನತಾ ಪಾರ್ಟಿ 65ಕ್ಕೆ ಬಂದಿದೆ, ಎರಡೂ ಸೇರಿದ್ರು ನಾವು 100 ದಾಟಲ್ಲ. ಇಂಥ ಪರಿಸ್ಥಿತಿಲಿರುವಾಗ 140 ಇಂಡಿಪೆಂಡೆಂಟ್ ಎಲ್ಲ ಸೇರ್ಕೊಂಡು ಗೆದ್ದಿರ್ತಕ್ಕಂಥ ಅದ್ಭುತವಾಗಿ 9 ತಿಂಗಳು ಗ್ಯಾರಂಟಿಗಳು ಕೊಟ್ಟಿರ್ತಕ್ಕಂಥ ಗೌರ್ಮೆಂಟಿಗೆ 20ಕ್ಕೆ 25 28ಕ್ಕೆ ಗೆಲ್ತೀವಿ ಅನ್ನೋ ಆಶಾಭಾವನೆ ಯಾಕಿಲ್ಲ? ಆದರೆ ಒಂದು ರಾಜಕೀಯ ಪಕ್ಷವಾಗಿ ಯಾವ ರೀತಿಯ ಕ್ಯಾಲ್ಕುಲೇಷನ್ ಹಾಕಿದ್ರೂ ಕೂಡ, ಇವತ್ತು ಈಗ ನಾನು ಬರ್ತಾ ಇದ್ದಾಗ ಅನಿಲ್ ಅವ್ರು ಮಾತಾಡ್ತಾ ಇದ್ದು ಕೇಳಿಸ್ಕೊತಾ ಇದ್ದೆ, ಸಮೀಕ್ಷೆಗಳು ನಿಮ್ಮ ಪರವಾಗಿ ಬಂದರೆ ಸಮೀಕ್ಷೆಗಳು ಸೂಪರಾ? ಕಳೆದ ಬಾರಿ ಏನು ಹೇಳಿದ್ರಿ? ಇದೇ ಅಸೆಂಬ್ಲಿ ಚುನಾವಣೆಯಲ್ಲಿ ಕೂತ್ಕೊಂಡು ಶಂಕರ್ ಶೆಟ್ಟರು ಇದ್ರ ರಿಸಲ್ಟ್ ಬಂದಾಗ ಭಾಳ ಕಡೆ ನಾವು ಕೂತೆಲ್ಲ ಚರ್ಚೆ ಮಾಡಿದ್ದೀವಿ. ಏನು ಹೇಳಿದ್ರಿ? ಅದ್ಭುತವಾದ ಸರ್ವೆ, ಯಾರೋ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಇದೆಲ್ಲ ಬೇಕಿತ್ತು, ಕರೆಕ್ಟ್, ನಾವು ಕೂಡ ಇದೇ ಥರ ಸರ್ವೆ ಮಾಡಿದ್ವಿ ಅಂತ ಹೇಳಿದ್ರಿ. ಈಗ ಆ ಸರ್ವೆಗಳು ಕೆಟ್ಟದಾಗ ಕಾಣ್ತಿದ್ದಾವೆ, ಮತ್ತು ಇನ್ನೊಂದು ಕಾಣ್ತಿದೆ. ಒಂದು ಗಮನದಲ್ಲಿ ಇಟ್ಕೋಬೇಕು, ಇನ್ನೂ NDA ಬಿಟ್ಬಿಡಿ, ಮೋದಿಯವರ ಅಲೆ ಎಷ್ಟಿದೆ, ಭಾರತೀಯ ಜನತಾ ಪಾರ್ಟಿ ಅಲೆ ಎಷ್ಟಿದೆ, NDA ಪಾರ್ಟ್ನರ್ಗಳು ಎಷ್ಟು ಜನ ಇದ್ದಾರೆ, ಅದೆಲ್ಲ ಬಿಟ್ಬಿಡಿ. ಅದೆಲ್ಲ ಎಲ್ಲೂ ಕೂಡ ಒಂದೇ ಒಂದು ಲೂಸ್ ಪಾಯಿಂಟು ಎಲ್ಲೂ ಕೂಡ ಆಚೆ ಹೋಗಿಲ್ಲ. ಬಟ್ ಇಂಡಿಯಾ ಇನ್ನೂ ಸೆಟ್ರೈಟ್ ಆಗೋಕ್ಕೇ ಮೋಸ್ಟ್ಲಿ ಚುನಾವಣೆ ಮುಗಿದೋಗ್ಬೋದು, ಅಷ್ಟರೊಳಗಡೆ ಇನ್ನೂ ಸೆಟ್ರೈಟ್ ಆಗಿಲ್ಲ. ಯಾರು ಯಾವ ಕ್ಷೇತ್ರದಲ್ಲಿ ಏನು ಗೊತ್ತಿಲ್ಲ. ಅಂಥದ್ರಲ್ಲಿ ಜನಕ್ಕೊಂದು ಭ್ರಮ ನಿರಸನೆ. ಒಂದಾಗಿಲ್ಲ ಇನ್ನು, ಸೀಟ್ಗಳೇ ನಾವು 195 ಸೀಟ್ಗಳನ್ನ ಬಿಜೆಪಿ ಘೋಷಣೆ ಮಾಡಿದಾಗಲೂ ಕೂಡ ಕರ್ನಾಟಕದಲ್ಲಿರುವಂತಹ ಒಂದೇ ನಿಮಿಷ ನಾವು ಸೀಟುಗಳ ವಿಚಾರವಾಗಿ ಹೊಂದಾಣಿಕೆ ಆಗಿಲ್ಲ. ಮೈತ್ರಿಯಾಗಿ NDA ಜೊತೆ ಇರಬೇಕು ಅನ್ನೋ ಕಾರಣಕ್ಕೆ ಒಂದಾಗಿದ್ದೇವೆ. ಸೀಟು ನಮಗೆ ಎಷ್ಟು ಕೊಡ್ತಾರೆ, ಅವ್ರಿಗೆ ಎಷ್ಟು ತಗೊಂತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಕೇಳಿ ಒಂದು ನಿಮಿಷ, ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು 28ಕ್ಕೆ 28 ಸೋಲಿಸೋದು ನಮ್ಮ ಗುರಿ. ನಾವೆಷ್ಟು ಸೀಟ್ ತಗೊಂತೀವಿ, ಅವರೆಷ್ಟು ಸೀಟ್ ತಗೊಂತಾರೆ, ಅದೆಲ್ಲ ಇಂಪಾರ್ಟೆಂಟೇ ಅಲ್ಲ ನಮಗೆ. ಮತ್ತೊಮ್ಮೆ ಮೋದಿ ಅವರು ಸ್ಟ್ರಾಟಜಿ ವಿತ್ ಕಾಂಗ್ರೆಸ್, ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಕೊಟ್ಟರೆ ಕಷ್ಟ ಕೇಳಿ, ಮೂರನೇ ಮೀಟಿಂಗಿಗೆ, ಇಂಡಿಯಾದ 3ನೇ ಮೀಟಿಂಗಿಗೆ 6 ಪಾರ್ಟಿಗಳು ಆಚೆ ಬಂದು, ಎಷ್ಟು ಹೇಳಿ, 6 ಪಾರ್ಟಿಗಳು ಆಚೆ ಬಂದಿದ್ದಾವೆ. ಇನ್ನು ಸೀಟ್ ಶೇರಿಂಗ್ ವಿಚಾರಕ್ಕೆ ಹೋದ್ರೆ ಇನ್ನು ಎಷ್ಟೆಷ್ಟು ಪಾರ್ಟಿಗಳು ಆಚೆ ಬರ್ತಾವೋ ಗೊತ್ತಿಲ್ಲ. ನಿಮಗೆ ಫಸ್ಟು ನೀವು ನೋಡಿ, ಇನ್ನೂ ನಿಮ್ಮದು ಒಗ್ಗಟ್ಟಿನ ಪ್ರದರ್ಶನನೇ ಆಗಿಲ್ಲ, ಒಂದು ಫಾರ್ಮೇ ಆಗಿಲ್ಲ. ಮುಂದೆ ಬರೋ ಸೀಟ್ಗೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಈಗಲೇ ಕಿತ್ಲಾಡ್ಕೊಂಡು ಆಚೆ ಬರ್ತೀರಿ? ನಿಮ್ಮ ಗುರಿ ಏನು? ಸೀಟ್ ಗೆಲ್ಲಬೇಕು, ಬಿಜೆಪಿ ಸೋಲಿಸಬೇಕು ಅನ್ನೋದಲ್ಲ. ನೀವು ನಾನೆಷ್ಟು ಶೇರ್ ತಗೊಳ್ಳಿ, ನಾನೆಷ್ಟು ಟಿಕೆಟ್ ತಗೊಳ್ಳಿ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ಕಿತ್ಲಾಡ್ಕೊಂತ ಡೀಟೇಲ್ ಆಗಿ ಬರ್ತೀನಿ. ಶಂಕರ್ ಶೆಟ್ಟಿ ಸರ್, ಸರ್ವೆ ಬಗ್ಗೆ ತಾವೇನು ಹೇಳ್ತೀರಾ? ಈಗಿರುವಂಥ ಈ ನಂಬರ್ಸ್ಗಳು ಇನ್ನೂ 45 ದಿನ ಚೇಂಜಸ್ಗಳಾಗ್ಬೋದು, ವ್ಯತ್ಯಾಸಗಳು, ಏನು ಹೇಳ್ತೀರಾ? ಇದು ಪ್ರೀಪೋಲ್ ಸರ್ವೆ ಅಂತ ಆಲ್ಮೋಸ್ಟ್ ಒಂದು 80% ಕರೆಕ್ಟ್ ಇರ್ತದೆ. ನಮ್ಮ ಪಾಸ್ಟ್ ಹಿಸ್ಟ್ರಿ ತಗೊಂಡ್ರೆ
ಒಂದು 80% ಕರೆಕ್ಟ್ ಇರ್ತದೆ ಅಂತ ಹೇಳ್ಬೋದು ಆ್ಯಕ್ಚುಲಿ. ಅದರಲ್ಲಂತೂ ಪಾರ್ಲಿಮೆಂಟ್ ಎಲೆಕ್ಷನ್ ಆಲ್ಮೋಸ್ಟ್ ಹೆಚ್ಚಿಂದು ಕರೆಕ್ಟ್ ಇದೆ. ಲಾಸ್ಟ್ 2-3 ಎಲೆಕ್ಷನ್ ನೋಡಿದರೆ ನಮಗೆ ಆ್ಯಕ್ಚುಲಿ ಎಕ್ಸೆಪ್ಟ್ 2004 ವಾಜಪೇಯಿ ಅವರು ಸೋತ್ರಲ್ಲ, ಅದರಲ್ಲಿ ಕರೆಕ್ಟ್ ಪ್ರೆಡಿಕ್ಷನ್ ಆಗಿರಲಿಲ್ಲ, ಅದರಲ್ಲಿ ಸೋತದ್ದು. ಮತ್ತು 2009 ಮತ್ತು 2014 2019 ಮೂರು ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ಸರ್ವೆ ಪ್ರಕಾರವೇ ನಡೆದಿದೆ ಫಲಿತಾಂಶ. ಸ್ವಲ್ಪ ಫಿಗರ್ಸಲ್ಲಿ ಹೆಚ್ಚು ಕಮ್ಮಿ ಆಗಿರುವ, ಯಾಕಂದ್ರೆ 2014 ಅಷ್ಟು ಅದ್ಭುತ ವಿಜಯ, ಸಿಂಗಲ್ ಪಾರ್ಟಿ ಮೆಜಾರಿಟಿ ಬರ್ತಾರೆ ಮೋದಿ ಅವರು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿದ್ರು ಫಸ್ಟ್ ಟೈಮ್ 2014. ಒಂದೇ ಒಂದು ಚಾಣಕ್ಯ ಅನ್ನೋದು ಯಾವುದೋ ಸರ್ವೆ ಅದು ಹೇಳಿದಷ್ಟು ಯಾವ ಪ್ರದಕ್ಷಿಣೆ ಮಾಡಲಿಲ್ಲ. ಮತ್ತು 2019 ಕೂಡ ಆಗ ಅವರಿಗೆ ಸಂಶಯ ಇತ್ತು, ಏನಂದರೆ ನಾವು ಗೆಲ್ತೇವಾ ಇಲ್ವಾ, ಮೋದಿಯವರು ಜನ ಮೆಚ್ಚಿದ್ದಾರೆ ಒಪ್ಕೊಂಡಿದ್ದಾರೆ ಅಂತ. ಬಟ್ ಈ ಎಲೆಕ್ಷನಲ್ಲಿ ಅಂತ ಆಲ್ಮೋಸ್ಟ್ ಎಲ್ಲ ಸರ್ವೆಗಳು ಕ್ಲಿಯರ್ ಒನ್ ಸೈಡ್. ಅದು ಕೂಡ ನೀವು ನೋಡಿದರೆ ಈಗ ಸದರ್ನ್ ಇಂಡಿಯಾ ನಾರ್ದರ್ನ್ ಇಂಡಿಯಾ ಅಂತ ಭಾರಿ ಡಿವಿಷನ್ ಕಾಣ್ತಾ ಉಂಟು. ಈಗ ಮಾತುಕೊಳ್ತೇನೆ, ನಿನ್ನೆ ರಾಜ್ ಅವರು ಮಾತಾಡ್ದಾಗಲಿ ಏನೇ ಆಗಲಿ. ಸೊ ಆಲ್ಮೋಸ್ಟ್ ಏನು ಗೊತ್ತಾ, ನನ್ನಂದಾಜಿ ನಾರ್ತ್ ಇಂಡಿಯಾ ಆಲ್ಮೋಸ್ಟ್ ಡನ್ ಡೀಲ್ ಆಗಿಬಿಟ್ಟಿದೆ. ಡನ್ ಡೀಲ್ ಆಲ್ಮೋಸ್ಟ್ ನಾರ್ತ್ ಇಂಡಿಯಾ ಯಾವುದೇ ಸ್ಟೇಟ್ ತಗೊಳ್ಳಿ, ಲಾಸ್ಟ್ ಟೈಮ್ ಇವರು ತಗೊಂಡು ಹೈಯೆಸ್ಟ್ ಸೀಟ್ ತಗೊಂಡಿದ್ದಾರೆ, ಪೀಕಿಗೆ ಹೋಗಾಗಿದೆ. ಎಕ್ಸೆಪ್ಟ್ ಯು ಪಿ ಅಲ್ಲಿ ಒಂದು 64 ಒಂದು 16 ಸೀಟ್ ಸೋತಿದ್ದಾರೆ. ಮತ್ತು ಬಿಹಾರಲ್ಲಿ ಸಹ ಎನ್ ಡಿ ಎಲ್ಲಿ 1 ಸೀಟ್ ಮಾತ್ರ ಸೋತದು. ಇದು ಈ ಸಲ ರಿಪೀಟ್ ಆಗ್ಬೋದಲ್ಲ, ಸ್ವಲ್ಪ ಜಾಸ್ತಿಯೇ ಬರ್ಬೋದು ಆ್ಯಕ್ಚುಲಿ. ಬಿಹಾರಲ್ಲಿ ಯು ಪಿ ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಯಾಕಂದರೆ ಲಾಸ್ಟ್ ಟೈಮ್ ಯು ಪಿ ಅಲ್ಲಿ ಬಾರಿ ಫಾರ್ಮಿಡೇಬಲ್ ಅಲಯನ್ಸ್ ಇತ್ತು, BSP ಮತ್ತು SP. ಫಾರ್ಮಿಡೇಬಲ್ ಒಂದು ಆ ಅಲಯನ್ಸಲ್ಲಿ ಸೋಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಅವರು ನಂಬರ್ 1 and 2 ಪಾರ್ಟಿ ಆಗಿದ್ದಾರೆ ಒಂದು ಸುಮಾರು 15 ವರ್ಷದಲ್ಲಿ ನಂಬರ್ 1 and 2 ಪಾರ್ಟಿದವರು. ಇನ್ನು ಬೇರೆ ಸ್ಟೇಟ್ಗಳಲ್ಲೆಲ್ಲ ನಿಮ್ಮ ಮಧ್ಯಪ್ರದೇಶದಲ್ಲಿ 25 ಗುಜರಾತಲ್ಲಿ 26 ಅಲ್ಲ ಮಧ್ಯಪ್ರದೇಶ 29 ಒಂದು ಸೀಟ್ ಕಳ್ಕೊಂಡಿದ್ದಾರೆ ಚಿಂದ್ವಾರ ಕಮಲ್ನಾಥ್ ಇದು. ಮತ್ತು ಗುಜರಾತಲ್ಲಿ 26 ರಾಜಸ್ಥಾನದಲ್ಲಿ 25 ಹರಿಯಾಣದಲ್ಲಿ 10 ಡೆಲ್ಲಿಯಲ್ಲಿ 5 ಉತ್ತರಾಂಚಲಲ್ಲಿ 4 5 ಹಿಮಾಚಲ ಪ್ರದೇಶದಲ್ಲಿ 4 ಸೊ ಆಲ್ಮೋಸ್ಟ್ ನಾರ್ತ್ ಇಂಡಿಯಾ ಸ್ವೀಪ್. ಈ ರೀತಿ ಏನಂತ ಛತ್ತೀಸ್ಗಢದಲ್ಲಿ 11 10 ಗೆದ್ದಾರೆ, ಒಂದಿನ ಸೋತ್ರಿ. ಸೊ ಆಲ್ಮೋಸ್ಟ್ ಇದು ರಿಪೀಟ್ ಆಗ್ತದೆ. ಈಗಿನ ಸರ್ವೆಗಳು ನೋಡ್ತೇವೆ. ಅದು ಲೇಟೆಸ್ಟ್ ಸರ್ವೆ ಬಂದದ್ದು ಇಂಡಿಯಾ ಟಿವಿ ಹಿಂದಿ, ರಜತ್ ಶರ್ಮಾದ ಹಿಂದಿ ಟಿವಿಯಲ್ಲಿ ಬಂದಿದೆ. ಅವರು ಎಲ್ಲಕ್ಕಿಂತ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಎಲ್ಲಿ ತನಕ ಅಂದರೆ ಅವರು ಸಾಧಾರಣ ತಮಿಳ್ನಾಡಲ್ಲಿ ಸಹ 4 ಫಿಗರ್ ಕೊಟ್ಟಿದ್ದಾರೆ. ನಾನು ಸರ್ವೆ ನೋಡಿದ್ದೆ, ನನಗೆ ಅದು ಆಶ್ಚರ್ಯ ಆಯಿತು. ತಮಿಳ್ನಾಡಲ್ಲಿ ಸಹ 4 ಫಿಗರ್ ಕೊಟ್ಟರೆ, ಕೇರಳದಲ್ಲಿ 2 ಸೀಟ್ ಕೊಟ್ಬಿಟ್ಟಿದ್ದಾರೆ ರಜತ್ ಶರ್ಮಾ 3-2. ನನಗೆ ಆಶ್ಚರ್ಯ, ಅಷ್ಟು ಬರಲಿಕ್ಕಿಲ್ಲ. ನನ್ನ ಅಂದಾಜಿ ತಮಿಳ್ನಾಡು ಕೇರಳದಲ್ಲಿ ಸೀಟ್ ಹೊಡಿಲಿಕ್ಕೆ ಕಷ್ಟ ಅದು, ಯಾಕಂದರೆ ವೋಟ್ ಪರ್ಸೆಂಟೇಜ್ ಜಾಸ್ತಿ, ಬಟ್ ಸಿಟಿ ಕನ್ವರ್ಟ್ ಆಗಲಿಕ್ಕಿಲ್ಲ. ಅದು ಸಿಟಿ ಅಲ್ಲ ಕಂಪ್ಲೀಟ್ ಮಾಡಿದೆ, ಸಿಟಿ ಕನ್ವರ್ಟ್ ಆಗಲಿಲ್ಲ ಆ್ಯಕ್ಚುಲಿ. ಯಾಕೆ ಗೊತ್ತಾ, ಅದು ವೋಟ್ ಆಗಿ ಕನ್ವರ್ಟ್ ಆಗ್ಬೋದು, ಜಾಸ್ತಿ ಪರ್ಸೆಂಟೇಜ್ ವೋಟ್ ಬರ್ಬೋದು, ಕಷ್ಟ ಅಲ್ಲಿ ಕನ್ವರ್ಟ್ ಆಗಿ. ಕರ್ನಾಟಕ ನನಗೆ ಡೌಟ್ ಉಂಟು, ಏನು ಗೊತ್ತಾ, ಈಗ 4 ಸೀಟ್ ಕೊಟ್ಟಿದ್ದಾರೆ ಕರ್ನಾಟಕ ಕಾಂಗ್ರೆಸ್. ನನ್ನಂದ್ರೆ ಕರ್ನಾಟಕದಲ್ಲಿ ಒಂದು 8-10 ಸೀಟ್ ತನಕ ಕಾಂಗ್ರೆಸ್ ಹೋಗ್ಬೋದು ಅಂತ ನನ್ನ ಇಚ್ಛೆ. ಯಾಕೆ ಗೊತ್ತಾ, ಗ್ಯಾರಂಟಿ ನೀವು ಹಳ್ಳಿಗಳಿಗೆ ಹೋದರೆ ಗ್ಯಾರಂಟಿ ಇಸ್ ವರ್ಕ್ಡ್ ವೆರಿ ವೆಲ್, ಗ್ಯಾರಂಟಿ. ಸೊ ಇವರ ತಿರುವುದೇ ಅಂತ 2 ಅಸ್ತ್ರವಲ್ಲಿ ಮೋದಿ ಮತ್ತು ಹಿಂದುತ್ವ ಇದ್ದರೆ, ಇಲ್ಲಿ ಅಹಿಂದ ಆ್ಯಂಡ್ ಗ್ಯಾರಂಟಿ ಅಂತ ಉಂಟು. ಸೊ ಇಲ್ಲಿ ಎಲ್ಲಿಯಾದರೂ ನೀವು ಯಾವ ಸ್ಟೇಟಲ್ಲಿ ಸಹ ಭಾರಿ ಫೈಟಿಂಗ್ ಸ್ಟೇಟ್ ಅಂತ ಕಾಣೋದಿದೆ ನಿಮಗೆ ಕರ್ನಾಟಕನೇ ಕಾಣುತ್ತೆ. ಎಲ್ಲ ಕಡೆಯಲ್ಲಿ ನನಗೆ ಹೆಚ್ಚು ಬೇರೆ ಮತ್ತೆಲ್ಲ ಆಲ್ಮೋಸ್ಟ್ ಎಲ್ಲ ಕಡೆಯಲ್ಲಿ ಅಂಥ ಫೈಟಿಂಗ್ ಎಲ್ಲಿಯೂ ಕಾಣಲ್ಲ. ಈಗ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸ್ವೀಪ್ ಹೆಚ್ಚಿನ ಸೀಟ್ಗಳು ಗೆಲ್ತಾರೆ ಅಂತ ಹೇಳ್ತಾರೆ. DMK ವೆಸ್ಟ್ ಬೆಂಗಾಲ್ DMK ಸ್ವೀಪ್ ಮಾಡ್ತಾರೆ. ಅಲ್ಲಿ ಕೇರಳದಲ್ಲಿ ಅದು 3rd ಫೋರ್ಸ್ ಆಗಿ ಉಂಟು, ಯಾವುದು ನಿಮ್ಮ BJP, LDF UDF ಅಂತ 2 ಆಲ್ರೆಡಿ ಉಂಟು. ಸೊ ನನಗೆ ಕುತೂಹಲ ಕಾಣೋದು, ಕೆಲವು ಸಲ ಏನಾದರೂ ಅನಿರೀಕ್ಷಿತ ಫಲಿತಾಂಶ ಬಂದರೆ ಈ ಸರ್ವೆಗೆ ಎಗೇನ್ಸ್ಟ್ ಆಗಿ ಬಂದರೆ ಕರ್ನಾಟಕದಲ್ಲಿ ಬರ್ಬೋದು ಅಂತ. ಯಾಕಂದರೆ ಕರ್ನಾಟಕದಲ್ಲಿ ಅಷ್ಟೊಂದು ವ್ಯತ್ಯಾಸ ಆದ್ರೂ, ಒಂದು 10 ಸೀಟ್ಗಳ ವ್ಯತ್ಯಾಸ ಆದ್ರೂ, ಇಸ್ ದರ್ ಎನಿ ಇಂಪ್ಯಾಕ್ಟ್ ಆನ್ ಸೆಂಟ್ರಲ್ ಸ್ಟೇಟ್? ಅವರಿಗೆ ಸೆಂಟ್ರಲಲ್ಲಿ ನೀವು ಇಷ್ಟು ಡನ್ ಡೀಲ್ ಹೇಳಿದಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಯಾರ್ದಂತ ಕೇಳಿ, ಅದಕ್ಕೆ ಇಟ್ ಇಸ್ ಓವರ್. ಎಲೆಕ್ಷನ್ಸ್ ಆಲ್ಮೋಸ್ಟ್ 2024 ಇಸ್ ಓವರ್. ಏನಾದರೂ 2020 ನೋಡಬೇಕು ಪಾರ್ಲಿಮೆಂಟಲ್ಲಿ ಯಾರು ಸೆಂಟ್ರಲ್ ಎಲೆಕ್ಷನ್ ಇಸ್ ಅಂತ ಹೇಳಿ. 2024 ಇಸ್ ಆಲ್ಮೋಸ್ಟ್ ಡನ್ ಡೀಲ್. ಅರ್ಥ ಆಯ್ತಲ್ಲ ಈ ಮೆಜಾರಿಟಿ. ಶಂಕರ್ ಶೆಟ್ಟಿ ಸರ್ ಆಲ್ರೆಡಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಇದ್ದದಲ್ಲ ಒಂದು ವಿರಾಮ. ನನಗೆ ತುಂಬಾ ಕುತೂಹಲ ಇರೋದು, ಒಂದು ಕಡೆಗೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಇನ್ನೊಂದು ಕಡೆಗೆ ನಾರ್ತ್ ಈಸ್ಟಿಂದ ಪಶ್ಚಿಮದವರೆಗೂ ಕೂಡ ರಾಹುಲ್ ಗಾಂಧಿ ಅವರು ಪಾದಯಾತ್ರೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಭಾರತ್ ಜೋಡೋ ಅಂತ ಮಾಡಿದ್ದಾರೆ, ಭಾರತ್ ನ್ಯಾಯ ಯಾತ್ರೆ ಅಂತ ಮಾಡಿದ್ದಾರೆ. ಇದರ ಪರಿಣಾಮಗಳು ಕಾಂಗ್ರೆಸ್ ಏನಾದರೂ ಲಾಭವಾಗಿ ತಂದುಕೊಡ್ತಾ ಇದೆಯಾ? ಗ್ಯಾರಂಟಿಗಳು ಕರ್ನಾಟಕದಲ್ಲಿ ಹಿಡಿದಂಗೆ ಗ್ಯಾರಂಟಿಗಳು ಬೇರೆ ಭಾಗಗಳಲ್ಲಿ ಕಾಂಗ್ರೆಸ್ಗೆ ಸಿಗುತ್ತಾ ಗೊತ್ತಿಲ್ಲ. ಮೋದಿ ಗ್ಯಾರಂಟಿ ಅಂತ BJP ಅವರು ಶುರು ಮಾಡ್ಕೊಂಡಿದ್ದಾರೆ. ಅದು ಹೇಗೆ ವರ್ಕ್ ಮಾಡುತ್ತೆ, ಏನು ನೋಡ್ತಾರೆ ಜನ?